ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಈ 2024ರ ಇಸ್ವಿಯಲ್ಲಿ ಒಂದು ಹೊಸ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ನೋಡೋಣ. ಸ್ನೇಹಿತರೆ 2024ರಲ್ಲಿ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ ನೋಡಿ, ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ ಮೇಲೆ ಹಲವಾರು ಬದಲಾವಣೆ ಆಗಿವೆ. ಅದೇ ರೀತಿ ಹೊಸ ಚಾನಲ್ ಕ್ರಿಯೇಟ್ ಮಾಡೋದ್ರಲ್ಲೂ ಕೂಡ ತುಂಬ ಚೇಂಜಸ್ ಅಂದರೆ ಬದಲಾವಣೆ ಆಗಿವೆ. ಹಾಗಾಗಿ ಈಗ ಹೊಸ ಫೀಚರ್ಸ್ ಬಳಸಿಕೊಂಡು ಒಂದು ಹೊಸ ಚಾನಲ್ ಕ್ರಿಯೇಟ್ ಮಾಡೋದನ್ನು ಇಲ್ಲಿ ನಾವು ನೋಡೋಣ. ನೋಡಿ ಸ್ನೇಹಿತರೆ, ಚಾನಲ್ ಕ್ರಿಯೇಟ್ ಮಾಡೋದು ತುಂಬ ಸರಳವಾಗಿದೆ, ಈಸಿಯಾಗಿದೆ. ಹೀಗಾಗಿ ಜನ ಏನು ಮಾಡ್ತಾರೆ, ಚಾನಲ್ ಕ್ರಿಯೇಟ್ ಮಾಡಿದ ಮೇಲೆ ಆ ಚಾನಲ್ ಮೇಲೆ ವಿಡಿಯೋ ಹಾಕಲಿಕ್ಕೆ ಸ್ಟಾರ್ಟ್ ಮಾಡೇ ಬಿಡ್ತಾರೆ. ಸೊ ಹೀಗೆ ಮಾಡೋದ್ರಿಂದ ಚಾನಲ್ ಮೇಲೆ ವಿಡಿಯೋ ಹಾಕಿದರೆ ವ್ಯೂಸ್ ಬರಲ್ಲ, ವ್ಯೂಸ್ ಬರಲಿಲ್ಲ ಅಂದರೆ ಸಬ್ಸ್ಕ್ರೈಬರ್ಸ್ ಕೂಡ ಆಗಲ್ಲ. ಸೊ ಹೀಗಾದರೆ ಚಾನಲ್ ಗ್ರೋ ಆಗಲ್ಲ. ಹೀಗಾಗಿ ಹೊಸ ಚಾನಲ್ ಮಾಡಿದ ಮೇಲೆ ಅದಕ್ಕೆ ಸೆಟ್ಟಿಂಗ್ ಮಾಡೋದು ತುಂಬ ಅವಶ್ಯ ಸ್ನೇಹಿತರೆ. ಬರೀ ಚಾನಲ್ ಕ್ರಿಯೇಟ್ ಮಾಡಿ ವಿಡಿಯೋ ಹಾಕ್ತಾ ಹೋಗ್ತೀನಿ ಅಂದರೆ ನಡೆಯಲ್ಲ. ಚಾನಲ್ ಗ್ರೋ ಆಗೋಕ್ಕೆ ಸೆಟ್ಟಿಂಗ್ ಕೂಡ ಅಷ್ಟೇ ಮುಖ್ಯ ಸ್ನೇಹಿತರೆ. ಸೊ ಇಲ್ಲಿ ನಾನು 2 ಪಾರ್ಟ್ ಮಾಡಿ ಅಂದರೆ 2 ಭಾಗದಲ್ಲಿ ಈ ವಿಡಿಯೋ ಮಾಡ್ತಿದ್ದೀನಿ. 1ನೇ ಭಾಗದಲ್ಲಿ ಸ್ನೇಹಿತರೆ ನಾವು ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ಅದು ನೋಡೋಣ. ಇನ್ನು 2ನೇ ಭಾಗದಲ್ಲಿ ಕ್ರಿಯೇಟ್ ಮಾಡಿದ ಚಾನಲನ್ನು ಕಂಪ್ಲೀಟ್ ಸೆಟ್ಟಿಂಗ್ ಮಾಡೋದನ್ನು ನಾವಿಲ್ಲಿ ಈ ಮುಂದಿನ ಭಾಗದಲ್ಲಿ ನೋಡೋಣ. ಈ 2 ಭಾಗಗಳು ನೀವು ತಪ್ಪದೇ ನೋಡಿ ಸ್ನೇಹಿತರೆ, ಆಗ ಮಾತ್ರ ನೀವು ಚಾನಲ್ ಗ್ರೋ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಚಾನಲ್ ಗ್ರೋ ಆದರೆ ಬೇಗ ದುಡ್ಡು ಕೂಡ ನೀವು ಮಾಡಬಹುದು. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ರಿಕ್ವೆಸ್ಟ್ ಸ್ನೇಹಿತರೆ, ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ಕೂಡ ಲೈಕ್ ಮಾಡಿ. ಸೊ ಹೊಸ ಚಾನಲ್ ಕ್ರಿಯೇಟ್ ಮಾಡಲಿಕ್ಕೆ ನಮ್ಮ ಹತ್ರ ಏನೇನು ಇರಬೇಕು ಅದು ಮೊದಲು ನಾವಿಲ್ಲಿ ನೋಡೋಣ. ನೋಡಿ ಸ್ನೇಹಿತರೆ, ಯೂಟ್ಯೂಬ್ ಮೇಲೆ ಚಾನಲ್ ಕ್ರಿಯೇಟ್ ಮಾಡಬೇಕಾದ್ರೆ ಮೊದಲು ನಮ್ಮ ಹತ್ರ ಒಂದು ಜಿಮೇಲ್ ಐ ಡಿ ಇರಬೇಕು. ಸೊ ಇಲ್ಲಿ ಇನ್ನೊಂದು ಮಾತು ಸ್ನೇಹಿತರೆ, ಒಂದು ಹೊಸ ಚಾನಲ್ ಕ್ರಿಯೇಟ್ ಮಾಡಬೇಕಾದ್ರೆ ಅದಕ್ಕೆ ಒಂದು ಹೊಸ ಜಿಮೇಲ್ ಐ ಡಿನೇ ಕ್ರಿಯೇಟ್ ಮಾಡೋದು ಒಳ್ಳೆಯದು. ಅದು ಹೇಗೆ ಕ್ರಿಯೇಟ್ ಮಾಡೋದು ಅದು ಕೂಡ ಇಲ್ಲಿ ನಾವು ಮುಂದೆ ನೋಡೋಣ. ಹಾಗೆ ಚಾನಲ್ ಹೆಸರು ಕೂಡ ನಮ್ಮ ಹತ್ರ ಇರಬೇಕು ಸ್ನೇಹಿತರೆ. ಅದಕ್ಕೆ ತಕ್ಕಂತೆ ಒಂದು ಪ್ರೊಫೈಲ್ ಪಿಕ್ಚರ್ ಬೇಕು, ಅಂದರೆ ಅದಕ್ಕೊಂದು ಲೋಗೋ, ಹಾಗೆ ಒಂದು ಬ್ಯಾನರ್ ಕೂಡ ಬೇಕು. ಇನ್ನು ಒಂದು ಫೋನ್ ನಂಬರ್ ಇಲ್ಲಿ ನಮಗೆ ಬೇಕಾಗುತ್ತೆ. ಸೊ ಇದಿಷ್ಟು ನಾವು ಮೊದಲು ರೆಡಿ ಮಾಡಬೇಕು. ಇನ್ನೊಂದು ಇಂಪಾರ್ಟೆಂಟ್ ಮಾತು ಸ್ನೇಹಿತರೆ, ನೀವು ಚಾನಲ್ ಹೆಸರು ಕೊಡುವಾಗ ಒಂದು ಒಳ್ಳೆಯ ಹೆಸರನ್ನು ಆಯ್ಕೆ ಮಾಡಿ. ಹಾಗೆ ಆ ಚಾನಲ್ ಹೆಸರು ನಿಮ್ಮ ಚಾನಲ್ ಕೆಟಗರಿಗೆ ಹೊಂದುವ ಹಾಗಿರಬೇಕು, ನಿಮ್ಮ ಟಾಪಿಕ್ಗೆ ಹೊಂದುವ ಹಾಗಿರಬೇಕು. ಆ ರೀತಿ ಚಾನಲ್ ಹೆಸರು ಇಡೋಕ್ಕೆ ಟ್ರೈ ಮಾಡಿ. ಚಾನಲ್ ಹೆಸರು ಬರೀ ಹೆಸರು ಅಂತ ಇಡಬೇಡಿ, ಅದು ಒಂದು ಬ್ರ್ಯಾಂಡ್ ರೀತಿಯಲ್ಲಿ ಬೆಳಿಬೇಕು, ಆ ರೀತಿ ಇಡಿ. ಸೊ ಬನ್ನಿ ಸ್ನೇಹಿತರೆ, ಒಂದು ಹೊಸ ಚಾನಲ್ ಕ್ರಿಯೇಟ್ ಮಾಡೋಣ ಸ್ನೇಹಿತರೆ. ಈ ವಿಡಿಯೋ ಏನಿದೆ ನೀವು ಇಲ್ಲಿಂದನೇ ಒಂದು ಫುಲ್ ಸ್ಕ್ರೀನ್ ವಿಡಿಯೋ ಮಾಡಿ ನೋಡಿ. ನಿಮಗೆ ಒಳ್ಳೆ ರೀತಿಯಲ್ಲಿ ಅದು ಕಾಣುತ್ತೆ ಮತ್ತು ಅರ್ಥನೂ ಆಗುತ್ತೆ. ಫುಲ್ ಸ್ಕ್ರೀನ್ ಅಂದರೆ ಯೂಟ್ಯೂಬ್ ವಿಡಿಯೋ ಏನು ನೋಡ್ತಿರ್ತೀರ ಅಲ್ಲಿ ಒಂದು ಸ್ಕ್ವೇರ್ ಬಾಕ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ವಿಡಿಯೋ ಫುಲ್ ಸ್ಕ್ರೀನ್ ಆಗಿಬಿಡುತ್ತೆ. ಸೊ ಅಲ್ಲಿ ನೀವು ಮೊಬೈಲನ್ನು ವರ್ಟಿಕಲ್ ಇಟ್ಕೊಂಡು ಅಲ್ಲಿ ನೋಡ್ಬೋದು. ವರ್ಟಿಕಲ್ ಉದ್ದ ಇಟ್ಕೊಂಡು ನೀವು ನೋಡ್ಬೋದು. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ನಾನು ಸ್ನೇಹಿತರೆ ಮೊದಲು ಏನಿದೆ, ನಾವು ಒಂದು ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡೋಣ. ಸೊ ಅದಕ್ಕಾಗಿ ಏನು ಮಾಡಬೇಕು, ನೀವು ಫಸ್ಟ್ ಯೂಟ್ಯೂಬನ್ನು ಓಪನ್ ಮಾಡಿ. ನಿಮ್ಮ ಹತ್ರ ಒಂದು ಅಪ್ಲಿಕೇಶನ್ ಇರುತ್ತೆ ಯೂಟ್ಯೂಬ್ ಅಂತ, ಆ ಅಪ್ಲಿಕೇಶನನ್ನು ಓಪನ್ ಮಾಡಿ. ಅಪ್ಲಿಕೇಶನ್ ಓಪನ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ನೋಡಿ, ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಒಂದು ಲೋಗೋ ಕಾಣ್ತಿದೆ. ಸೊ ಆ ಲೋಗೋ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಸ್ವಿಚ್ ಅಕೌಂಟ್ ಅಂತ ಇರುತ್ತೆ. ಸ್ವಿಚ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಆಲ್ರೆಡಿ ನಿಮ್ಮ ಹತ್ರ ಇರೋ ಇಲ್ಲ ಮೇಲ್ ಐ ಡಿಸ್ ಎಲ್ಲ ಕಾಣ್ತಾ ಇರುತ್ತೆ. ಸೊ ಇರೋ ಮೇಲ್ ಐ ಡಿನ ಬಳಸ್ಕೊಂಡು ನಾವು ಚಾನಲ್ ಕ್ರಿಯೇಟ್ ಮಾಡೋದು ಬೇಡ. ಹೊಸ ಮೇಲ್ ಐ ಡಿನ ಕ್ರಿಯೇಟ್ ಮಾಡಿ ಹೊಸ ಚಾನಲ್ ನಾವು ಇಲ್ಲಿ ಕ್ರಿಯೇಟ್ ಮಾಡಬೇಕಾಗಿದೆ. ಸೊ ಅದಕ್ಕಾಗಿ ನೀವೇನು ಮಾಡಬೇಕು, ಇಲ್ಲಿ ಪ್ಲಸ್ ಐಕನ್ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ. ಈ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣಕ್ಕೆ ಒಂದು ವೆರಿಫಿಕೇಷನ್ ಕೇಳುತ್ತೆ. ಸೊ ಈ ವೆರಿಫಿಕೇಷನ್ ನೀವು ಕೋಡ್ ಹಾಕಿ ಅಥವಾ ನಿಮ್ಮ ಫಿಂಗರ್ ಪ್ರಿಂಟ್ ಹಾಕಿ ನೀವು ಅದನ್ನು ಓಪನ್ ಮಾಡಿ. ನಾನು ಇಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಸೊ ಓಪನ್ ಮಾಡಿದ ತಕ್ಷಣ ನೋಡಿ, ಈ ರೀತಿ ಒಂದು ಸ್ವಲ್ಪ ರೆಂಡರ್ ಆಗಿ ಈ ರೀತಿ ಒಂದು ಪೇಜ್ ಸಿಗುತ್ತೆ ನಿಮಗೆ. ಸೊ ಈ ಪೇಜ್ನಲ್ಲಿ ನೋಡಿ, ಗೂಗಲ್ ಸೈನ್ ಇನ್ ಅಂತ ಇದೆ ವಿತ್ ಯುವರ್ ಗೂಗಲ್ ಅಕೌಂಟ್. ಆಲ್ರೆಡಿ ನಿಮ್ಮ ಹತ್ರ ಗೂಗಲ್ ಅಕೌಂಟ್ ಇದ್ದರೆ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಇಮೇಲ್ ಆರ್ ಫೋನ್ ನಂಬರ್ ಹಾಕಿ ನೀವು ಲಾಗಿನ್ ಮಾಡ್ಕೋಬೋದು. ಬಟ್ ನಾವು ಇಲ್ಲಿ ಹೊಸ ಅಕೌಂಟನ್ನೇ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ನಾವೇನು ಮಾಡಬೇಕು, ಈಗ ಕ್ರಿಯೇಟ್
ಅಕೌಂಟ್ ಅಂತ ಇದೆ. ಸೊ ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ 2 ಆಪ್ಷನ್ ಇಲ್ಲಿ ಕೇಳುತ್ತೆ, ಫಾರ್ ಮೈ ಪರ್ಸನಲ್ ಯೂಸ್, ಫಾರ್ ವರ್ಕ್ ಆರ್ ಮೈ ಬಿಸ್ನೆಸ್ ಅಂತ ಇದೆ. ಸೊ ನಾವು ಪರ್ಸನಲ್ ಯೂಸ್ಗಾಗಿ ಈ ಇಮೇಲ್ ಐ ಡಿನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ನಾವೇನು ಮಾಡಬೇಕು, ಫಾರ್ ಮೈ ಪರ್ಸನಲ್ ಅಂತ ಇದೆ, ಅದಕ್ಕೆ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮದು ನೇಮ್ ಕೇಳುತ್ತೆ, ಫಸ್ಟ್ ನೇಮ್ ಲಾಸ್ಟ್ ನೇಮ್ ಅಂತ ಕೇಳುತ್ತೆ. ಸೊ ಇಲ್ಲಿ ಏನು ಮಾಡಬೇಕು, ನೀವು ಫಸ್ಟ್ ನೇಮ್ ಲಾಸ್ಟ್ ನೇಮಲ್ಲಿ ನೀವು ನಿಮ್ಮ ಚಾನಲ್ ಹೆಸರನ್ನೇ ಇಲ್ಲಿ ಬಳಸ್ಕೊಂಡು ಇದನ್ನು ಕ್ರಿಯೇಟ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಮ ಸ್ವಂತ ಹೆಸರು ಕೂಡ ಹಾಕಿ ನೀವು ಇಲ್ಲಿ ಕ್ರಿಯೇಟ್ ಮಾಡ್ಬೋದು. ಸೊ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ಮಾಡ್ಬೋದು. ಬಟ್ ನಾನು ಸಜೆಸ್ಟ್ ಮಾಡೋದೇನು ಅಂದರೆ, ನೀವು ಆ್ಯಸ್ ಇಟ್ ಈಸ್ ಏನು ನಿಮ್ಮ ಚಾನಲ್ ಹೆಸರಿದೆ ಅದರ ಪ್ರಕಾರನೇ ಇಲ್ಲಿ ನಿಮ್ಮ ಹೆಸರು ಹಾಕಿ. ಸೊ ನಾನಿಲ್ಲಿ KCG ಅಂತ ಮೊದಲು ಹಾಕ್ತೀನಿ, KCG ಆ್ಯಂಡ್ ನೆಕ್ಸ್ಟ್ ಟೆಕ್ ಅಂತ ಹಾಕ್ತೀನಿ. ಸೊ ನಾನು KCG ಟೆಕ್ ಅಂತ ಹೆಸರು ಚೂಸ್ ಮಾಡ್ಕೊಂಡಿದ್ದೀನಿ. ಅದಕ್ಕಾಗಿ ನಾನಿಲ್ಲಿ KCG ಟೆಕ್ ಅಂತ ಇಲ್ಲಿ ಹೆಸರು ಕೊಡ್ತಾಯಿದ್ದೀನಿ. ಓಕೆನಾ, ನಾನು ಚಾನಲ್ ಹೆಸರೇ KCG ಟೆಕ್ ಅಂತ ಇಡಬೇಕು ಅಂತ ಯೋಚನೆ ಮಾಡಿಕೊಂಡು ರೆಡಿಯಾಗಿದ್ದೀನಿ. ಸೊ KCG ಟೆಕ್ ಅಂತ ಇಲ್ಲಿ ಫಸ್ಟ್ ನೇಮ್ KCG ಹಾಕಿದ್ದೀನಿ, ಲಾಸ್ಟ್ ನೇಮ್ ಟೆಕ್ ಅಂತ ಹಾಕಿದ್ದೀನಿ. ಹಾಕಿ ಇದಿಷ್ಟು ಹಾಕಿ ನಾನು ಏನು ಮಾಡ್ತೀನಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಕೇಳುತ್ತೆ. ಇಲ್ಲಿ ಎಂಟ್ರಿ ಯುವರ್ ಬರ್ತ್ ಡೇಟ್ ಕೇಳುತ್ತೆ. ಸೊ ಬರ್ತ್ ಡೇಟ್ ಇಲ್ಲಿ ಕರೆಕ್ಟಾಗಿ ಹಾಕಿ. ಅಟ್ಲೀಸ್ಟ್ 18 ಅಬೋವ್ ಇರಬೇಕು, ಆ ರೀತಿ ನೀವು ಇಲ್ಲಿ ಡೇಟ್ ಹಾಕಬೇಕು. ಕಡಿಮೆ 18 ಬಿಲೋ ಇರಬಾರ್ದು, 18 ಅಬೋವ್ ಇರಬೇಕು. ಆ ರೀತಿ ಒಂದು ಸ್ವಲ್ಪ ಇಲ್ಲಿ ಡೇಟ್ ಆಫ್ ಬರ್ತ್ ಹಾಕಿ. ನನ್ನ ಕೇಸ್ನಲ್ಲಿ ನಾನು 1976 ಲಾಸ್ಟ್ ಹಾಕ್ತೀನಿ. ಹಾಕಿ ಆಮೇಲೆ ಇಲ್ಲಿ ಜೆಂಡರ್ ಅಂತ ಇದೆ, ಜೆಂಡರ್ ಮೇಲೆ ಕ್ಲಿಕ್ ಮಾಡಿ. ಫಿಮೇಲ್, ಮೇಲ್, ರೆದರ್ ನಾಟ್ ಟು ಸೇ ಅಂತ ಇದೆ. ಸೊ ಮೇಲ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಸೊ ನಾನು ಕ್ಲಿಕ್ ಮಾಡಿದ್ದೀನಿ ಮೇಲ್ ಅಂತ. ನೀವು ಫಿಮೇಲ್ ಇದ್ದರೆ ಫಿಮೇಲ್ ಸೆಲೆಕ್ಟ್ ಮಾಡ್ಬೋದು, ಇಲ್ಲಾಂದರೆ ನೀವು ಅದನ್ನು ಸ್ಕಿಪ್ ಕೂಡ ಮಾಡ್ಬೋದು. ಇಲ್ಲಿ ಕಸ್ಟಮ್ ಅಂತ ಇದೆ, ಇಲ್ಲ ರೆದರ್ ನಾಟ್ ಟು ಸೇ ಅಂತ ಇದೆ. ಸೊ ಈ ರೀತಿ ನೀವು ಏನಾದರೂ ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಾನು ಮೇಲ್ ಸೆಲೆಕ್ಟ್ ಮಾಡ್ತೀನಿ, ಆಮೇಲೆ ನೆಕ್ಸ್ಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ಮಾಡಿದ ಮೇಲೆ ನೋಡಿ, ಈ ಚೂಸ್ ಯುವರ್ ಜಿಮೇಲ್ ಅಡ್ರೆಸ್, ಪಿಕ್ ಎ ಜಿಮೇಲ್ ಅಡ್ರೆಸ್ ಆರ್ ಕ್ರಿಯೇಟ್ ಯುವರ್ ಓನ್ ಅಂತ ಇದೆ. ಸೊ ಇದರಲ್ಲಿ ಯಾವುದಾದ್ರೂ ನೀವು ಪಿಕ್ ಮಾಡ್ತೀನಿ ಅಂದರೆ ಪಿಕ್ ಮಾಡ್ಕೋಬೋದು, ಇಲ್ಲಾಂದರೆ ನೀವೇ ಸ್ವಂತ ಏನಾದರೂ ಒಂದು ಹೆಸರು ಹಾಕಿ ನಾನೇ ಸ್ವತಃ ಇಲ್ಲಿ ಹಾಕ್ತೀನಿ ಅಂದರೆ ಕ್ರಿಯೇಟ್ ಯುವರ್ ಓನ್ ಜಿಮೇಲ್ ಅಡ್ರೆಸ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಸೊ ನಾನಿಲ್ಲಿ ನನ್ನ ಕೇಸ್ನಲ್ಲಿ KCG ಟೆಕ್ ಅಂತ ಹಾಕಿ ಒಂದು ನಂಬರ್ ಕೊಡ್ತೀನಿ, ಜಸ್ಟ್ ಏನಾದರೂ ಒಂದು ನಂಬರ್ ಕೊಡ್ತೀನಿ. ಸೊ ಇಲ್ಲಿ ನಾನು 53 ಅಂತ ಹಾಕ್ತೀನಿ. 53 ನನ್ನ ಲಕ್ಕಿ ನಂಬರ್ ಇದೆ. ಸೊ ಹಾಗಾಗಿ KCG ಟೆಕ್ 53@gmail.com ಅಂತ ಈ ರೀತಿ ಒಂದು ಜಿಮೇಲ್ ಐ ಡಿನ ಕ್ರಿಯೇಟ್ ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಅಂತ ಇದರ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕ್ರಿಯೇಟ್ ಎ ಸ್ಟ್ರಾಂಗ್ ಪಾಸ್ವರ್ಡ್ ಅಂತ ಇದೆ ನೋಡಿ. ಕ್ರಿಯೇಟ್ ಎ ಸ್ಟ್ರಾಂಗ್ ಪಾಸ್ವರ್ಡ್ ವಿತ್ ಎ ಮಿಕ್ಸ್ ಆಫ್ ಲೆಟರ್ಸ್, ನಂಬರ್ಸ್ ಆ್ಯಂಡ್ ಸಿಂಬಲ್ಸ್ ಅಂತ ಇದೆ. ಸೊ ನೀವು ಒಂದು ಏನಾದರೂ ಪಾಸ್ವರ್ಡ್ ಹಾಕಬೇಕು ಅಂದರೆ ಒಂದು ಸ್ಟ್ರಾಂಗ್ ಆಗಿರುವಂಥ ಪಾಸ್ವರ್ಡ್ ಇಲ್ಲಿ ಕೊಡಬೇಕು. ಮಿಕ್ಸ್ ಆಗಿರಬೇಕು, ಲೆಟರ್ಸು ಇರಬೇಕು, ಅದರಲ್ಲಿ ನಂಬರ್ಸು ಇದಿರಬೇಕು, ಅದರಲ್ಲಿ ಸಿಂಬಲ್ಸ್ ಕೂಡ ಇರಬೇಕು. ಸೊ ಜಸ್ಟ್ ನಾನು ಎಕ್ಸಾಂಪಲ್ ಕೂಡ ಇಲ್ಲಿ ನಿಮ್ಗೆ ಶೋ ಮಾಡ್ತೀನಿ, ನೋಡ್ಬೋದು. ಸೊ ನಾನು ಒಂದು ಪಾಸ್ವರ್ಡ್ ಹಾಕಿ ಇಲ್ಲಿ ನನ್ನ ಇಲ್ಲಿ ಪಾಸ್ವರ್ಡ್ ಹಾಕ್ತೀನಿ ನಾನೊಂದು. ಸೊ ಸ್ನೇಹಿತರೆ, ನಾನಿಲ್ಲಿ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡಿ ಹಾಕಿದ್ದೀನಿ. ಸೊ ನಿಮ್ಮ ಕೇಸಲ್ಲಿ ನೀವು ಯಾವ ರೀತಿ ಪಾಸ್ವರ್ಡ್ ಹಾಕ್ತೀರಾ ಅದು ನೀವು ಸೇಫಾಗಿ ಇಟ್ಕೊಳ್ಳಿ. ಪಾಸ್ವರ್ಡ್ ನೋಡಿ ಸ್ನೇಹಿತರೆ, ಪಾಸ್ವರ್ಡ್ ಹಾಕಿದ ಮೇಲೆ ಅದನ್ನು ಅಲ್ಲೇ ಮರ್ತು ಬಿಡಬೇಡಿ, ಅದನ್ನು ನೋಟ್ ಡೌನ್ ಮಾಡಿ. ಅಂದರೆ ಎಲ್ಲಾದರೂ ಬರೆದಿಡಬೇಕು, ನೀವು ಮೇಲ್ ಐ ಡಿನೂ ಬರೆದಿಡಬೇಕು, ಅದ್ರ ಜೊತೆಗೆ ಈ ಪಾಸ್ವರ್ಡ್ ಕೂಡ ನೀವು ಸೇಫಾಗಿ ಎಲ್ಲಾದರೂ ಬರೆದು ಇಡಬೇಕು. ಸೊ ಎರಡು ಕೂಡ ನಿಮಗೆ ನೆಸೆಸರಿ ಇದೆ, ಇದು ಬೇಕಾಗುತ್ತೆ ಫ್ಯೂಚರ್ನಲ್ಲಿ. ಸೊ ಅದಕ್ಕಾಗಿ ಅದನ್ನು ಬರೆದಿಟ್ಕೋಬೇಕು. ಸೊ ಅದಿಷ್ಟು ಮಾಡಿ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಪಾಸ್ವರ್ಡ್ ಮತ್ತು ಇದನ್ನು ನೀವು ಕಂಪಲ್ಸರಿ ಬರೆದಿಟ್ಕೊಳ್ಳಿ ಸ್ನೇಹಿತರೆ, ಇದು ನೆನಪಿಡಿ, ಬೇಕಾಗುತ್ತೆ. ಅದಕ್ಕೆ ನೀವು ಅದನ್ನು ಬರೆದಿಡಿ. ಸೊ ಇಲ್ಲಿ ನೋಡಿ ಎಲ್ಲ ರೀಸೆಟ್ ಆಗಿದೆ. ಆ್ಯಡ್ ಫೋನ್ ನಂಬರ್ ಅಂತ ಇಲ್ಲಿ ಕೇಳ್ತಿದೆ. ಸೊ ಈಗಲೇ ನೀವು ಫೋನ್ ನಂಬರ್ ಹಾಕಿ ವೆರಿಫೈ ಮಾಡ್ತೀನಿ ಅಂದರೆ ಓಕೆ, ಎಸ್ ಐ ಆಮ್ ಇನ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ ಫೋನ್ ನಂಬರ್ ಹಾಕ್ಬೋದು, ಇಲ್ಲಾಂದರೆ ಈ ಸ್ಟೆಪ್ಪನ್ನು ಸ್ಕಿಪ್ ಮಾಡ್ಬೋದು. ನಾನು ಈಗ ನನ್ನ ಕೇಸಲ್ಲಿ ಈಗ ಜಸ್ಟ್ ಸ್ಕಿಪ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು KCG ಟೆಕ್ 53@gmail.com ಅಂತ ಇದೆ. ರಿವ್ಯೂ ಯುವರ್ ಅಕೌಂಟ್ ಇನ್ಫಾರ್ಮೇಷನ್, ಯು ಕ್ಯಾನ್ ಯೂಸ್ ದಿಸ್ ಇಮೇಲ್ ಅಡ್ರೆಸ್ ಟು ಸೈನ್ ಇನ್ ಲೇಟರ್ ಅಂತ ಇದೆ. ಸೊ ಇದನ್ನು ನಾನೀಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ, ಈ ರೀತಿ ಕ್ಲಿಕ್ ಮಾಡ್ತೀನಿ. ಸೊ ಸಿಂಪಲ್ ಸ್ಟೆಪ್ಸ್ ಇದೆ, ನೀವು ಇದನ್ನು ಫಾಲೋ ಮಾಡಿ ನಿಮ್ಮ ಜಿಮೇಲ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಬೋದು. ಗೂಗಲ್ ಪ್ರೈವೇಸಿ ಆ್ಯಂಡ್ ಟರ್ಮ್ಸ್ ಅಂತ ಇದೆ, ಇದನ್ನು ನೀವು ಓದ್ಕೊಂಡು ಸರಿಯಾಗಿ ಓದ್ಕೋಬೋದು, ಇಲ್ಲಾಂದರೆ ಐ ಅಗ್ರಿ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಕೂಡ ಮಾಡ್ಬೋದು. ಸೊ ಆ್ಯಸ್ ಯೂಶುವಲ್ ಎಲ್ಲ ಮೇಲ್ ಐ ಡಿಗೆ ಯಾವ ರೀತಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರುತ್ತೆ ಅದೇ ರೀತಿ ಇದು ಕೂಡ ಇರುತ್ತೆ. ಸೊ ಐ ಅಗ್ರಿ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಇಲ್ಲಿ ರೆಂಡರ್ ಆಗುತ್ತೆ. ಸೊ ಗೂಗಲ್ ಸರ್ವಿಸ್ ಮೇಲೆ ಬಂತು, ಸ್ವಲ್ಪ ಹೊತ್ತು ತೊಗೊಳುತ್ತೆ ಕ್ರಿಯೇಟ್ ಆಗಲಿಕ್ಕೆ. ಇಲ್ಲಿ ಒಂದು ಸ್ವಲ್ಪ ಕಾಯೋಣ. ಸೊ ಜಸ್ಟ್ ಎ ಫ್ಯೂ ಮೂಮೆಂಟ್ಸ್ ಅಂತ ಬಂದಿದೆ, ವೇಟ್ ಮಾಡೋಣ ಇನ್ನೊಂದು ಸ್ವಲ್ಪ.
ಸೊ ಸ್ನೇಹಿತರೆ, ಇವಾಗ ನಾವು ಮತ್ತೆ ನಮ್ಮ ಈ ಯೂಟ್ಯೂಬ್ ಅಕೌಂಟ್ಗೆ ರಿಟರ್ನ್ ಆಗಿ ಬಂದಿದ್ದೀವಿ. ಚಾನಲ್ ಇಲ್ಲಿ ಕ್ರಿಯೇಟ್ ಮಾಡಲಿಕ್ಕೆ ಕೇಳುತ್ತೆ, ಯಾಕಂದರೆ ನಾವು ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡಿದ್ದೀವಿ. ಸೊ ಕ್ರಿಯೇಟ್ ಮಾಡಿದ ತಕ್ಷಣ ಆ ಮೇಲ್ ಐ ಡಿ ಕೂಡ ಇಲ್ಲಿ ಆ್ಯಡ್ ಆಗಿ ಬಂದುಬಿಡುತ್ತೆ. ಇಲ್ಲಿ ಕೆಳಗಡೆ ನೋಡ್ಬೋದು kcgtech53@gmail.com ಅಂತ ಇಲ್ಲಿ ಒಂದು ಮೇಲ್ ಐ ಡಿ ಕ್ರಿಯೇಟ್ ಆಗಿದೆ. ಸೊ ಅದನ್ನು ನಾವು ಇಲ್ಲಿ ಕ್ಲಿಕ್ ಮಾಡೋಣ. ಓಕೆ, ಸೊ ಕ್ಲಿಕ್ ಮಾಡಿದರೆ ನೋಡಿ ಇಲ್ಲಿ ಕೆಳಗಡೆ ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಕೆಳಗಡೆ KU ಅಂತ ತೋರಿಸ್ತಾ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನೋಡಿ KCG ಟೆಕ್ ಅಂತ ಇಲ್ಲಿ ಬಂತು. ಸೊ ಅದ್ರ ಕೆಳಗಡೆ ನೋಡಿ ಕ್ರಿಯೇಟ್ ಎ ಚಾನಲ್ ಅಂತ ಇದೆ. ಸೊ ಕ್ರಿಯೇಟ್ ಎ ಚಾನಲ್ ಅಂತ ಬಂತು. ಸೊ ನಾವೇನು ಮಾಡಬೇಕು, ಈಗ ಚಾನಲ್ ಕ್ರಿಯೇಟ್ ಮಾಡಬೇಕು. ಸೊ ಅದಕ್ಕಾಗಿ ನಾವು ಇಲ್ಲಿ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ಮೇಲೆ ನೋಡಿ ಈ ರೀತಿ ನಮಗೊಂದು ಮತ್ತೊಂದು ಪೇಜ್ ಸಿಗುತ್ತೆ. ಸೊ ಇಲ್ಲಿ ಪಿಕ್ಚರ್ ಅಂತ ಇದೆ, ಚೇಂಜ್ ಯುವರ್ ಫೋಟೋ ಆರ್ ಟೇಕ್ ಎ ನ್ಯೂ ಒನ್ ಅಂತ ಇದೆ. ಸೊ ಇಲ್ಲಿ ಫಸ್ಟ್ನಲ್ಲಿ ಇಲ್ಲಿ ನಾವೇನು ಮಾಡಬೇಕು, ಪ್ರೊಫೈಲ್ ಪಿಕ್ಚರನ್ನು ಹಾಕಬೇಕು. ಸೊ ಪ್ರೊಫೈಲ್ ಪಿಕ್ಚರ್ ಯಾವ ರೀತಿ ಇರುತ್ತೆ ಅದು ನಾನು ನಿಮ್ಗೆ ತೋರಿಸಿದ್ದೀನಿ. ಸೊ ಈಗ ನಾನಿಲ್ಲಿ ಜಸ್ಟ್ ನನ್ನ ಇದರಲ್ಲಿ ನಾನು ಇಲ್ಲಿ ಚೂಸ್ ಮಾಡ್ತಾಯಿದ್ದೀನಿ ಪ್ರೊಫೈಲ್ ಪಿಕ್ಚರನ್ನು. ಸೊ ಈ ರೀತಿ ನಾವು ಸೆಲೆಕ್ಟ್ ಮಾಡಿದ ಮೇಲೆ ನಾನು ಕರೆಕ್ಟಾಗಿ ಇದನ್ನು 512 ಈ ರೀತಿ ಸ್ಕ್ವೇರ್ ಇಮೇಜನ್ನು ರೆಡಿ ಮಾಡಿ ಇದರಲ್ಲಿ ರೌಂಡ್ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೊಂಡು ಈ ರೀತಿ ಒಂದು ಪ್ರೊಫೈಲ್ ಪಿಕ್ಚರ್ ರೆಡಿ ಮಾಡಿದ್ದೀನಿ. ಸೊ ಇದು ತೊಗೊಂಡು ಬಂದೆ, ಇಲ್ಲಿ ಸೆಲೆಕ್ಟ್ ಮಾಡಿದ ಮೇಲೆ ಸೇವ್ ಆ್ಯಸ್ ಪ್ರೊಫೈಲ್ ಪಿಕ್ಚರ್ ಅಂತ ಬಂತು. ಸೊ ಇಲ್ಲಿ ನಾನು ಸೇವ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೇವ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು ಸೇವ್ ಪ್ರೊಫೈಲ್ ಫೋಟೋ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಇಲ್ಲಿ ನಮಗೆ ಮೆಸೇಜ್ ಬಂತು. ಇನ್ನು ನೇಮ್ KCG ಟೆಕ್ ಅಂತ ಇಲ್ಲಿ ಆಲ್ರೆಡಿ ಚಾನಲ್ ನೇಮ್ ಬಂದಿದೆ. ಸೊ ನಿಮ್ಮ ಕೇಸಲ್ಲಿ ಈ ರೀತಿ ಬರದೇ ಇರ್ಬೋದು ಸ್ನೇಹಿತರೆ. ನಾನು ಚಾನಲ್ ಹೆಸರಿನ ಮೇಲೇ ನಾನು ಮೇಲ್ ಐ ಡಿ ಕ್ರಿಯೇಟ್ ಮಾಡಿದ್ದೆ, ಹಾಗಾಗಿ ಇಲ್ಲಿ KCG ಟೆಕ್ ಅಂತಲೇ ಅದು ಬಂದುಬಿಟ್ಟಿದೆ. ಸೊ ನಿಮ್ಮ ಕೇಸಲ್ಲಿ ನೀವು ಏನಾದರೂ ಹೆಸರು ತೊಗೊಂಡಿದ್ರೆ, ಹೆಸರು ಹಾಕಿ ನೀವು ಏನಾದರೂ ಮೇಲ್ ಐ ಡಿ ಕ್ರಿಯೇಟ್ ಮಾಡಿದರೆ ಅಲ್ಲಿ ಹೆಸರು ತೊಗೊಳುತ್ತೆ. ಸೊ ಈ ಹೆಸರನ್ನು ನೀವು ಚೇಂಜ್ ಮಾಡಬೇಕು ಅಂದರೆ ನೀವು ಆರಾಮಾಗಿ ಇಲ್ಲಿ ಚೇಂಜ್ ಮಾಡ್ಕೋಬೋದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ KCG ಟೆಕ್ ಅಂತ ಬಂದಿದೆ. ಸೊ ನಿಮ್ಮ ಕೇಸಲ್ಲಿ ನೀವು ಏನು ಚಾನಲ್ ಹೆಸರು ಚೂಸ್ ಮಾಡ್ಕೊಂಡಿದ್ದೀರಾ ಅದನ್ನು ಇಲ್ಲಿ ಟೈಪ್ ಮಾಡಿ, ಇದರ ಮೇಲೆ ಕ್ಲಿಕ್ ಮಾಡಿ ನೀವು ಯಾವ ರೀತಿ ಬೇಕು ಆ ರೀತಿ ಹಾಕಿ ನೀವು ಇಲ್ಲಿ ಸೇವ್ ಮಾಡ್ಕೋಬೇಕು. ಸೊ ನಾನಿಲ್ಲಿ KCG ಟೆಕ್ಕನ್ನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಸೊ ಸೇಮ್ ಟು ಸೇಮ್ ನಾನು ಚಾನಲ್ ಹೆಸರು ಇಡ್ತಾ ಇದ್ದೀನಿ. ಸೊ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ನೇಮ್ ಸೇವ್ ಆಗಿ ಬಂದ್ಬಿಡುತ್ತೆ. ಇನ್ನು ಹ್ಯಾಂಡಲ್ ಅಂತ ಇದೆ. ಹ್ಯಾಂಡಲ್ನಲ್ಲಿ ನಿಮ್ಮ ಚಾನಲ್ ಹ್ಯಾಂಡಲ್ ಏನು ಬೇಕಾಗಿದೆ ಆ ರೀತಿ @ ಹಾಕಿ ನಿಮ್ಮ ಚಾನಲ್ ಹ್ಯಾಂಡಲನ್ನು ನೀವು ಇಲ್ಲಿ ಚೂಸ್ ಮಾಡ್ಕೋಬೋದು. ಸೊ ಯಾವ ರೀತಿ ನಿಮ್ಮ ಇನ್ಸ್ಟಾಗ್ರಾಮ್ ಐ ಡಿ ಇರುತ್ತೆ ಆ ರೀತಿಯೇ ಇದು ಒಂದು ಯೂಟ್ಯೂಬ್ ಐ ಡಿ ಇದೆ. ಸೊ ಇದರಿಂದನೇ ನಿಮ್ಮ ಚಾನಲ್ ಜನರಿಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ನೀವು ಬೇಕು ಅಂದರೆ ಇದನ್ನು ಮಾಡಿಫೈ ಮಾಡ್ಕೋಬೋದು. ಸೊ ಈಗ ನನ್ನ ಕೇಸಲ್ಲಿ ನಾನು KCG ಟೆಕ್ 53 ಅಂತ ಹಾಕಿ ಇಲ್ಲಿ ಸೇವ್ ಮಾಡ್ತೀನಿ. ಸೊ ಅದು ಅವೈಲೇಬಲ್ ಇದ್ದರೆ ಸೇವ್ ಆಗುತ್ತೆ, ಅವೈಲೇಬಲ್ ಇರಲಿಲ್ಲ ಅಂದರೆ ನೀವು ಮತ್ತೆ ಅದನ್ನು ಏನಾದರೂ ಸಮ್ ಚೇಂಜಸ್ ಮಾಡಿ ಇಲ್ಲಿ ಮಾಡಬೇಕು. ಸೊ ಇದಿಷ್ಟು ಮಾಡಿ ಕ್ರಿಯೇಟ್ ಚಾನಲ್ ಅಂತ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ರಿಯೇಟ್ ಚಾನಲ್ ಮೇಲೆ ಕ್ಲಿಕ್ ಮಾಡಿದರೆ ಆಯಿತು, ಒಂದು ಚಾನಲ್ ಕ್ರಿಯೇಟಾಗಿ ನಿಮ್ಮ ಮುಂದೆ ಬಂದುಬಿಡುತ್ತೆ. ಸೊ ಇಲ್ಲಿ ನೋಡ್ಬೋದು ಈ ರೀತಿ ಬಂದಿದೆ. ಇನ್ನು ಇಲ್ಲಿ ಯು ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು ನಮ್ಮ ಪ್ರೊಫೈಲ್ ಪಿಕ್ಚರ್ ಕಾಣ್ತಿದೆ, KCG ಟೆಕ್ ಅಂತ ಚಾನಲ್ ಹೆಸರು ಕಾಣ್ತಿದೆ, ಅಲ್ಲಿ ಹ್ಯಾಂಡಲ್ ಕೂಡ ಕಾಣ್ತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ವ್ಯೂ ಚಾನಲ್ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡೋಣ. ಸೊ ಈ ರೀತಿ ನಮ್ಮ ಪೇಜ್ ಕಾಣ್ತಿದೆ. ಸೊ ಈಗ ನೋಡಿ ಇಲ್ಲಿ ಕೆಳಗಡೆ ಮೋರ್ ಅಬೌಟ್ ದಿಸ್ ಚಾನಲ್ ಅಂತ ಇದೆ. ಸೊ ಇದರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದರೆ ಇಲ್ಲಿ ಏನೂ ಕೂಡ ನಮ್ಮ ಅಬೌಟ್ ಡಿಸ್ಕ್ರಿಪ್ಷನ್ ಕಾಣ್ತಾ ಇಲ್ಲ. ಸೊ ಅದಕ್ಕಾಗಿ ನಾವೇನು ಮಾಡಬೇಕು, ಇಲ್ಲಿ ಮ್ಯಾನೇಜ್ ವಿಡಿಯೋಸ್ ಇಲ್ಲಿ ಮುಂದೆ ಒಂದು ಪೆನ್ಸಿಲ್ ಐಕನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ ನಿಮ್ಮ ಪ್ರೊಫೈಲ್ ಪಿಕ್ಚರ್ ಕಾಣ್ತಿದೆ. ಇನ್ನು ಹಿಂದ್ಗಡೆ ಒಂದು ಇಮೇಜ್ ಕಾಣ್ತಿದೆ ಬ್ಲ್ಯಾಕ್. ಸೊ ಇಲ್ಲಿ ಒಂದು ನೋಡಿ ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಒಂದು ಕ್ಯಾಮ್ರಾ ಐಕನ್ ಕಾಣ್ತಿದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಚೂಸ್ ಫ್ರಾಮ್ ಯುವರ್ ಫೋಟೋಸ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ನೀವು ಏನು ನಿಮ್ಮ ಬ್ಯಾನರನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡಿ. ಸೊ ನಾನಿಲ್ಲಿ ನನ್ನ ಕೇಸಲ್ಲಿ ಈ ರೀತಿ ಒಂದು ಬ್ಯಾನರ್ ರೆಡಿ ಮಾಡಿದ್ದೀನಿ. ಸೊ ನೀವೇನು ಮಾಡಬೇಕು, ಇದಕ್ಕೆ ಈ ರೀತಿ ಜೂಮ್ ಇನ್ ಜೂಮ್ ಔಟ್ ಮಾಡಬೇಕು. ಸೊ ಜೂಮ್ ಇನ್ ಜೂಮ್ ಔಟ್ ಮಾಡಿದರೆ ಇದು ಕರೆಕ್ಟಾಗಿ ಸೆಟ್ ಆಗಿಬಿಡುತ್ತೆ. ಸೊ ನಿಮಗೇನಾದರೂ ಇದ್ರ ಬಗ್ಗೆ ಮಾಹಿತಿ ಇಲ್ಲ, ಬ್ಯಾನರ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ನೀವು ನಮ್ಮ ಚಾನಲ್ ಮೇಲೆ ವಿಸಿಟ್ ಮಾಡಿ ಅಲ್ಲಿ ಈ ವಿಡಿಯೋನ ನೋಡ್ಬೋದು, ಹೇಗೆ ನಾವು ಬ್ಯಾನರ್ ಕ್ರಿಯೇಟ್ ಮಾಡೋದು ಅಂತ. ಸೊ ಬ್ಯಾನರ್ ಹೇಗೆ ಕಾಣುತ್ತೆ ಅಂದರೆ ಆಲ್ ಡಿವೈಸಸ್ನಲ್ಲಿ ಇಲ್ಲಿ ಈ ಸೆಂಟರ್ನಲ್ಲಿರುವಂಥದ್ದು ಎಲ್ಲ ಡಿವೈಸ್ನಲ್ಲಿ ಕಾಣುತ್ತೆ, ಅಂದರೆ ಮೊಬೈಲ್ನಲ್ಲಿ.
ಸೊ ಡೆಸ್ಕ್ಟಾಪ್ನಲ್ಲಿ ನೋಡಿ, ಇಲ್ಲಿ ಡೆಸ್ಕ್ಟಾಪ್ ಅಂತ ಇದೆ. ಸೊ ಉದ್ದ ಈ ರೀತಿ ಒಂದು ಡೆಸ್ಕ್ಟಾಪ್ನಲ್ಲಿ ನೀವು ಚಾನಲ್ ಓಪನ್ ಮಾಡಿದರೆ ಈ ರೀತಿ ಕಾಣುತ್ತೆ. ಇನ್ನು ಟಿ ವಿ ಅಂತ ಮೇಲ್ಗಡೆ ಇದೆ ನೋಡಿ. ಟಿ ವಿ ಅಂತ ಅಂದರೆ ಪೂರಾ ಫುಲ್ ಸ್ಕ್ರೀನ್ ಏನಿದೆ ಅದು ಫುಲ್ ಸ್ಕ್ರೀನಲ್ಲಿ ಟಿ ವಿ ಬ್ಯಾನರ್ ಈ ರೀತಿ ಕಾಣುತ್ತೆ ಅಂತ ಇಲ್ಲ ನಮಗೆ ಎಲ್ಲ ತೋರಿಸ್ತಾ ಇದೆ. ಸೊ ಅದಕ್ಕೇನು ಮಾಡಬೇಕು, ಇದೆಲ್ಲ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಬ್ಯಾನರ್ ಸೆಟ್ ಆಗಿಬಿಡುತ್ತೆ. ಸ್ವಲ್ಪ ಹೊತ್ತು ನಾವು ವೇಟ್ ಮಾಡಬೇಕು. ಸ್ವಲ್ಪ ಹೊತ್ತು ವೇಟ್ ಮಾಡಿದರೆ ಇಲ್ಲಿ ನೋಡಿ ಚಾನಲ್ ಬ್ಯಾನರ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಇಲ್ಲಿ ಬಂದುಬಿಡ್ತು. ಸೊ ಈ ರೀತಿ ಆಟೋಮೆಟಿಕ್ಕಾಗಿ ಸೇವ್ ಆಗಿಬಿಡುತ್ತೆ. ಇನ್ನು ಚಾನಲ್ ನೋಡಿ, ಚಾನಲ್ ನೇಮ್ ಇದೆ, ಚಾನಲ್ ಹ್ಯಾಂಡಲ್ ಬಂತು. ಇನ್ನು ಚಾನಲ್ URL ಅಂತ ಇದೆ. ಸೊ ಚಾನಲ್ URL ಅಂದರೆ ಅದೇ youtube.com ಅಂತ ಬಂದು ಸ್ಲ್ಯಾಶ್ ಹಾಕಿ @KCGTech53 ಅಂತ ಇದೆ. ಇದು ಚಾನಲ್ URL ಕ್ರಿಯೇಟ್ ಆಗಿದೆ. ಸೊ ಇನ್ನು ಡಿಸ್ಕ್ರಿಪ್ಷನ್ ಹಾಕಬೇಕು. ಡಿಸ್ಕ್ರಿಪ್ಷನ್ ಯಾವ ರೀತಿ ಹಾಕಬೇಕು ಅಂದರೆ ಇಲ್ಲಿ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ಚಾನಲ್ ಯಾವ ಟಾಪಿಕ್ ಮೇಲಿದೆ ಆ ಟಾಪಿಕ್ ಪ್ರಕಾರ ಮೊದಲು ಏನು ಮಾಡಬೇಕು, ವೆಲ್ಕಮ್ ಮಾಡಿ. ವೆಲ್ಕಮ್ ಟು KCG ಟೆಕ್ ಅಂತ ಇದೆ. ನಾನು ಇಷ್ಟು ಹಾಕಿ ವೆಲ್ಕಮ್ ಟು KCG ಟೆಕ್ ಅಂತ ಹಾಕ್ತೀನಿ. ವೆಲ್ಕಮ್ ಟು KCG ಟೆಕ್ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ನಾನು ಹಾಕ್ತೀನಿ. ಅದಾದಮೇಲೆ ನಾವು ಯಾವ ಟಾಪಿಕ್ ಮೇಲೆ ಚಾನಲ್ ಮಾಡಿದ್ದೀವಿ ಅದರ ಬಗ್ಗೆ ಒಂದು ಸ್ವಲ್ಪ ಬ್ರೀಫ್ಲಿ ಡಿಸ್ಕ್ರಿಪ್ಷನ್ ಬರೀತೀವಿ. ಸೊ ನನ್ನ ಚಾನಲ್ ಟೆಕ್ ರಿಲೇಟೆಡ್ ಇದೆ. ಈ ಚಾನಲ್ನಲ್ಲಿ ನಾನು ಗ್ಯಾಜೆಟ್ಸ್ ಬಗ್ಗೆ ಮಾಹಿತಿ ಕೊಡ್ತೀನಿ, ಫೋನ್ಸ್ ಬಗ್ಗೆ ಮಾಹಿತಿ ಕೊಡ್ತೀನಿ, ಕ್ಯಾಮ್ರಾದಾಗಲಿ, ಮನೆ ಗ್ಯಾಜೆಟ್ಸ್ ಆಗಲಿ, ಏನೇನೋ ಇನ್ನೂ ತುಂಬ ಗ್ಯಾಜೆಟ್ಸ್ ಎಲ್ಲ ಇದೆ. ಸೊ ಅದರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಅದಕ್ಕಾಗಿ ನಾನು ಈ ಚಾನಲ್ ಮಾಡಿದ್ದೀನಿ, ಸಪೋರ್ಟ್ ಮಾಡಿ ಅಂತ ನಾನು ಸ್ವಲ್ಪ ಇಲ್ಲಿ ಡಿಸ್ಕ್ರಿಪ್ಷನ್ ಬರೀತೀನಿ. ಇದರಿಂದ ಏನಾಗುತ್ತೆ ಅಂದರೆ ಚಾನಲ್ ಯಾರು ಈ ರೀತಿ ವೀಡಿಯೋಸ್ ಎಲ್ಲ ಸರ್ಚ್ ಮಾಡ್ತಾ ಇರ್ತಾರೆ ಅವ್ರ ಮುಂದೆ ಈ ಚಾನಲ್ ನಮ್ಮದು ಸಜೆಸ್ಟ್ ಆಗುತ್ತೆ. ಸೊ ಇದಿಷ್ಟು ಹಾಕಿ ನಾನು ಜಸ್ಟ್ ಇದಿಷ್ಟೇ ಹಾಕ್ತಾ ಇದ್ದೀನಿ. ಇನ್ನು ಮುಂದೆ ನಾನು ಇದನ್ನು ಕಂಪ್ಲೀಟ್ ಮಾಡ್ತೀನಿ. ಅದು ಯಾವ ರೀತಿ ಹಾಕೋದು ಅನ್ನೋದು ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ಅದನ್ನು ತೋರಿಸ್ತಾ ಹೋಗ್ತೀನಿ. ಸೊ ಈಗ ಜಸ್ಟ್ ನಾನು ಇದಿಷ್ಟು ಹಾಕಿ ಸೇವ್ ಮಾಡ್ತೀನಿ. ಸೊ ಈ ರೀತಿ ನಾವು ಹಾಕಿ ಸೇವ್ ಮಾಡಬೇಕು. ಸೊ ಇದಾದ ಮೇಲೆ ಡಿಸ್ಕ್ರಿಪ್ಷನ್ ಆಯಿತು, ಚಾನಲ್ ಈ ರೀತಿ ನಾವು ಕ್ರಿಯೇಟ್ ಮಾಡೋದು ಆಯಿತು. ಸೊ ಜಸ್ಟ್ ಇಷ್ಟೇ ಮಾಡೋದಿರುತ್ತೆ ನೋಡಿ. ಈ ರೀತಿ ನಮ್ಮ ಚಾನಲ್ ಕಾಣುತ್ತೆ. ಇನ್ನು ಇದರಲ್ಲಿ ವೀಡಿಯೋಸ್ ಹಾಕೋದು ಹೇಗೆ, ಇನ್ನೂ ತುಂಬ ಸೆಟ್ಟಿಂಗ್ಸ್ ಎಲ್ಲ ಇದೆ ಸ್ನೇಹಿತರೆ. ಸೆಟ್ಟಿಂಗ್ಸ್ ಕಂಪಲ್ಸರಿ ನೀವು ಮಾಡಲೇಬೇಕು. ಇಷ್ಟು ನೀವು ಸೆಟ್ಟಿಂಗ್ಸ್ ಎಷ್ಟು ಕರೆಕ್ಟಾಗಿ ನೀಟಾಗಿ ಮಾಡ್ತೀರಾ ಅಷ್ಟು ಚಾನಲ್ ಗ್ರೋ ಆಗೋ ಚಾನ್ಸ್ ಇರುತ್ತೆ. ಚಾನಲ್ ಮೇಲೆ ವ್ಯೂಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ವ್ಯೂಸ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಸಬ್ಸ್ಕ್ರೈಬರ್ಸ್ ಕೂಡ ಬರ್ತಾರೆ. ಸೊ ಅದಕ್ಕಾಗಿ ನೀವೇನು ಮಾಡಬೇಕು, ಸೆಟ್ಟಿಂಗ್ಸ್ ಕಂಪ್ಲೀಟ್ ಮಾಡಬೇಕು. ಸೆಟ್ಟಿಂಗ್ಸ್ ಮಾಡೋದು ಹೇಗೆ ಅನ್ನೋದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲಾಗಿ ನಾನು ಹೇಳ್ಕೊಡ್ತೀನಿ. ಸೊ ಈಗ ನಮ್ಮ ಚಾನಲ್ ಇಲ್ಲಿ ಕ್ರಿಯೇಟ್ ಆಗಿದೆ. ಸೊ ಕ್ರಿಯೇಟ್ ಕಂಟೆಂಟ್ ಆನ್ ಎನಿ ಡಿವೈಸ್ ಅಂತ ಇದೆ. ಅಪ್ಲೋಡ್ ಆ್ಯಂಡ್ ರಿಕಾರ್ಡ್ at home or on the go, everything you make public will appear here ಅಂತ ಇದೆ. ಸೊ ಇಲ್ಲಿ ನೀವು ಕ್ರಿಯೇಟನ್ನು ಮಾಡ್ಬೋದು. ಕ್ರಿಯೇಟ್ ಮಾಡಲಿಕ್ಕೆ ನೋಡಿ, ಕ್ರಿಯೇಟ್ ಎ ಶಾರ್ಟ್ ಇದೆ, ಅಪ್ಲೋಡ್ ವಿಡಿಯೋ ಇದೆ, ಗೋ ಲೈವ್ ಅಂತ ಇದೆ, ಕ್ರಿಯೇಟ್ ಎ ಪೋಸ್ಟ್ ಅಂತ ಇದೆ. ಈ ಆಪ್ಷನ್ಸ್ ಎಲ್ಲ ಇಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಅಪ್ಲೋಡ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನೀವು ವಿಡಿಯೋ ಕೂಡ ಅಪ್ಲೋಡ್ ಈಗಲೇ ಮಾಡ್ಬೋದು. ಸೊ ಇನ್ನೊಂದು ಸ್ವಲ್ಪ ಸೆಟ್ಟಿಂಗ್ಸ್ ಇದೆ, ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ನಾವು ಚಾನಲ್ ಮೇಲೆ ವೀಡಿಯೋಸ್ ಹಾಕಿದರೆ ಒಳ್ಳೆಯದಾಗುತ್ತೆ. ಸೊ ಅದಕ್ಕಾಗಿ ಈಗಲೇ ವೀಡಿಯೋಸ್ ಹಾಕ್ಬಿಡಿ ಚಾನಲ್ ಮೇಲೆ. ಮೊದಲು ಸೆಟ್ಟಿಂಗನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕಂಪ್ಲೀಟ್ ಸೆಟ್ಟಿಂಗ್ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಹಾಗಾಗಿ ಮುಂದಿನ ವೀಡಿಯೋ ಕಂಪಲ್ಸರಿ ನೋಡಿ ಸ್ನೇಹಿತರೆ. ಈ ಎರಡು ವೀಡಿಯೋ ನೀವು ನೋಡಿದರೆ ಚಾನಲ್ ಬೇಗ ಗ್ರೋ ಆಗುತ್ತೆ, ಒಳ್ಳೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ, ಹಾಗೆ ದುಡ್ಡು ಕೂಡ ನೀವು ಮಾಡ್ತೀರಾ ಸ್ನೇಹಿತರೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ ನೆಕ್ಸ್ಟ್ ಭಾಗದಲ್ಲಿ. ಸೊ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.